ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂಬರುವ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬಡತನ ಮತ್ತು ನಿರುದ್ಯೋಗ ಎಂಬ ಅಧ್ಯಾಯದಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತವಂತೆ ನಾವು ಇವತ್ತು ಕಾನ್ಸೆಪ್ಟ್ ವೈಸ್ ನಾವು ತಿಳಿದುಕೊಳ್ಳೋಣ. ನಾವು ಇಂದಿನ ಪ್ರಸ್ತುತವಾಗಿದ್ದ ಜಗತ್ತಿನಲ್ಲಿ ಬಡತನ ಒಂದು ಪ್ರಸ್ತುತ ಜಾಗತಿಕ ಸಮಸ್ಯೆ ಆಗಿದೆ. ಅದು ಭಾರತವೊಂದು ಎದುರಿಸುತ್ತಿರುವ ಒಂದು ಗಂಭೀರ ಒಂದು ಸಮಸ್ಯೆ ಆಗಿದೆ ಸ್ನೇಹಿತರೆ. ಬಡತನ ಅಂದರೆ ಏನು? ಒಂದು ಯಾವುದೇ ಒಂದು ವರ್ಗದ ಜನರಿಗೆ ಮೂಲ ಅಗತ್ಯತೆಗಳಾದಂಥ ಬಟ್ಟೆ, ಆಹಾರ, ಒಂದು ಶಿಕ್ಷಣವೂ ಪಡೆಯಲಾಗದಂಥ ಒಂದು ಸ್ಥಿತಿಗೆ ನಾವು ಏನಂತೀವಿ? ಬಡತನ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಏನು ತಿಳಿದುಕೊಳ್ಳೋಣಪ್ಪ ಅಂದ್ರೆ, ಬಡತನ ಎಂದರೇನು, ಬಡತನ ಎಂದರೇನು ಹಾಗೂ ವಿಧಗಳು, ಮತ್ತು ಭಾರತದಲ್ಲಿ ಬಡತನಕ್ಕೆ ಕಾರಣಗಳು ಮತ್ತು ಅಂದಾಜು ಸಮಿತಿಗಳು. ಇಲ್ಲಿವರೆಗೂ ನಡೆದಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈ ಅಂದಾಜು ಸಮಿತಿಯಲ್ಲಿ ಅಥವಾ ಅಂದಾಜು ಸಮಿತಿಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರ್ತವೆ ಸ್ನೇಹಿತರೆ. ಹಾಗಾಗಿ ನಾವು ಇಂದು ಮೊದಲು ಬಡತನ ಅಂದರೆ ಏನು ಅಂತ ನೋಡೋಣ. ರಾಷ್ಟ್ರದ ಒಂದು ವರ್ಗದ ಜನರು ಮೂಲ ಅಗತ್ಯತೆಗಳನ್ನು ಪಡೆಯಲಾಗದ ಒಂದು ಅಸಹಾಯಕ ಸ್ಥಿತಿಗೆ ಬಡತನ ಅಂತೀವಿ. ಅಂದರೆ ಯಾವುದೇ ಒಬ್ಬ ಮನುಷ್ಯ ಇರ್ತಾನಲ್ಲ, ಆ ಮನುಷ್ಯಗೆ ಒಂದು ಬಟ್ಟೆ, ಆಹಾರ, ಒಂದು ಶಿಕ್ಷಣವನ್ನು ಪಡೆಯಲಾಗದ ಒಂದು ಸ್ಥಿತಿಗೆ ಏನಂತೀವಪ್ಪ ಅಂದ್ರೆ ಬಡತನ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನಾವು ಒಂದು ವರ್ಗದ, ಇಲ್ಲಿ ಕೊಟ್ಟಿದ್ದೆ ನೋಡಿ ಸ್ನೇಹಿತರೆ, ಒಂದು ವರ್ಗದ ಜನರು ಮೂಲ ಅಗತ್ಯತೆಗಳಾದ ಬಟ್ಟೆ, ಆಹಾರ, ವಸತಿ, ಆರೋಗ್ಯ, ಶಿಕ್ಷಣ ಮೊದಲಾದವುಗಳನ್ನು ಒಂದು ಪಡೆಯಲಾಗದಿರುವ ಒಂದು ಅಸಹಾಯಕ ಸ್ಥಿತಿಗೆ ನಾವು ಬಡತನ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ನಾವು ಮುಂದೆ ಏನು ನೋಡೋಣಪ್ಪ ಅಂದ್ರೆ, ಈಗ ಬಡತನದಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ ನೋಡ್ಕೊಳ್ಳೋಣ. ಬಡತನದಲ್ಲಿ ಒಟ್ಟು 2 ವಿಧಗಳಿದ್ದಾವೆ ಸ್ನೇಹಿತರೆ. ನಿರಪೇಕ್ಷಿತ ಬಡತನ ಮತ್ತು ಸಾಪೇಕ್ಷ ಬಡತನ. ನಿರಪೇಕ್ಷ ಬಡತನ ಅಂದರೆ ಏನು, ಅಥವಾ ಇಂಗ್ಲೀಷ್ನಲ್ಲಿ ಅಬ್ಸಲ್ಯೂಟ್ ಪಾವರ್ಟಿ ಅಂತೀವಿ. ಸಾಪೇಕ್ಷ ಬಡತನ ಅಂದ್ರೆ ಇದು ರಿಲೇಟಿವ್ ಪಾವರ್ಟಿ ಅಂತ ಕರಿತೀವಿ. ಈಗ ನಾವೇನು ತಿಳ್ಕೊಳ್ಳೋಣ, ಈ ನಿರಪೇಕ್ಷ ಬಡತನ ಅಂದರೆ ಏನು ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾವುದೇ ಒಂದು ನಿರಪೇಕ್ಷಿತ ಬಡತನ ಅಂದ್ರೆ ಒಂದು ರಾಷ್ಟ್ರದ ಒಂದು ವರ್ಗದ ಜನರು ಆದಾಯದ ಮೂಲ ಅಗತ್ಯತೆಗಳನ್ನು ಪಡೆಯಲಾಗದ ಒಂದು ಸ್ಥಿತಿಗೆ ಅಥವಾ ಒಂದು ಸನ್ನಿವೇಶಕ್ಕೆ ನಾವು ನಿರಪೇಕ್ಷ ಬಡತನ ಅಂತೀವಿ ಸ್ನೇಹಿತರೆ. ಅಂದರೆ ಜನರಲ್ ಆಗಿ ಹೇಳಬೇಕಪ್ಪ ಅಂದ್ರೆ, ಒಬ್ಬ ಮನುಷ್ಯ ಇರ್ತಾನಲ್ಲ, ಅವನಿಗೆ ಒಂದು ಬಟ್ಟೆ ತೆಗೆದುಕೊಳ್ಳೋಕ್ಕಾಗಲ್ಲ, ಒಂದು ಸರಿಯಾದ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ತೆಗೆದುಕೊಳ್ಳೋಕ್ಕಾಗಲ್ಲ, ಮತ್ತು ಅವನಿಗೆ ಇರೋಕ್ಕಂಥ ವಸತಿ ಇರಲ್ಲ, ಒಂದು ಆರೋಗ್ಯವನ್ನು ಸರಿಯಾಗಿ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಇವು ಎಲ್ಲನೂ ಒಂದು ಏನು ಪಡೆಯಲಾಗದ ಒಂದು ಅಸಹಾಯಕ ಸ್ಥಿತಿ ಇರ್ತದಲ್ಲ, ಅಂಥ ಪರಿಸ್ಥಿತಿಗೆ ಏನಂತೀವಿ ಅಂದ್ರೆ ನಿರಪೇಕ್ಷಿತ ಬಡತನ ಅಂತೀವಿ. ಹಾಗೆ ಸಾಪೇಕ್ಷ ಬಡತನ ಎಂದರೆ ಏನು ನೋಡೋಣ ಸ್ನೇಹಿತರೆ. ಈ ಏನು ಶ್ರೀಮಂತ ರಾಷ್ಟ್ರಗಳಲ್ಲಿನ ಬಡತನವನ್ನು ಯಾವ ರೀತಿ ನಾವು ಆಚರಿಸ್ತೀವಿ ಅಥವಾ ಅಳಿತೇವಪ್ಪ, ಅಂದಾಜು ಮಾಡ್ತೇವಪ್ಪ ಅಂದ್ರೆ ಸಾಪೇಕ್ಷ ಬಡತನದ ಮೂಲಕ ಅಳತೆ ಮಾಡ್ತೀವಿ. ಹೆಂಗಪ್ಪ ಅಂದ್ರೆ, ಈಗ ಒಂದು 100 ರೂಪಾಯಿ ಆದಾಯ ಒಬ್ಬ ಮನುಷ್ಯ ತೊಗೋತಿರ್ತಾನೆ. ಎ ಅನ್ನೋ ಒಬ್ಬ 100 ರೂಪಾಯಿ ತೊಗೋತಾನೆ, ಬಿ ಅನ್ನೋ ಏನಪ್ಪ ಅಂದ್ರೆ 2000 ರೂಪಾಯಿ ತೊಗೋತಾನೆ. ಹಾಗಾಗಿ ಹೆಚ್ಚು ಆದಾಯ ಹೊಂದಿರುವಂಥ ವ್ಯಕ್ತಿಯಿಂದ ಕಡಿಮೆ ಆದಾಯ ಹೊಂದಿರುವ ವ್ಯಕ್ತಿಯ ನಡುವೆ ಒಂದು ಆದಾಯವನ್ನು ಕಂಪೇರ್ ಮಾಡ್ತೀವಿ ಅಥವಾ ಹೋಲಿಕೆ ಮಾಡ್ತೀವಪ್ಪ ಅಂದ್ರೆ ಅದಕ್ಕೆ ಏನಂತೀವಿ ಅಂದ್ರೆ ಸಾಪೇಕ್ಷ ಅಥವಾ ರಿಲೇಟಿವ್ ಪಾವರ್ಟಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನಾವೀಗ ನೋಡೋಣ ರಿಲೇಟಿವ್. ಇಲ್ಲಿ ಕೊಟ್ಟಿದ್ದೆ ನೋಡಿ ಸ್ನೇಹಿತರೆ, ನಾ ಹೇಳಿದ್ದು ನಿರಪೇಕ್ಷಿತ ಬಡತನ ಅಂದ್ರೆ ಜನರು ಜೀವನ ನಿರ್ವಹಣೆಗೆ ಕನಿಷ್ಠ ಅಗತ್ಯತೆಗಳ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ ಪಡೆಯಲಾಗದ ಒಂದು ಸ್ಥಿತಿಗೆ ಅಥವಾ ಅಸಹಾಯಕ ಸ್ಥಿತಿಗೆ ನಾವೇನಂತೇವಪ್ಪ ಅಂದ್ರೆ ನಿರಪೇಕ್ಷಿತ ಬಡತನ ಅಥವಾ ಅಬ್ಸಲ್ಯೂಟ್ ಪಾವರ್ಟಿ ಅಂತ ಕರಿತೀವಿ. ಇದು ಎಂಥ ರಾಷ್ಟ್ರಗಳಲ್ಲಿ ಕಂಡು ಬರ್ತದಪ್ಪ ಅಂದ್ರೆ, ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವ, ಹಿಂದುಳಿದ ಅಂದರೆ ಆಫ್ರಿಕಾ ಖಂಡದಲ್ಲಿರುವಂಥ ಕೆಲವೊಂದು ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು ಇರ್ತಾವಲ್ಲ ಆಫ್ರಿಕಾ ಖಂಡ, ಅದೇ ಭಾರತ ದೇಶ ಅಂತ ಮುಂದುವರಿಯುತ್ತಿರೋ ರಾಷ್ಟ್ರ. ಇಂಥ ರಾಷ್ಟ್ರಗಳಲ್ಲಿ ಎಂಥ ರೀತಿ ಬಡತನ ಕಂಡು ಬರುತ್ತಪ್ಪ ಅಂದ್ರೆ ನಿರಪೇಕ್ಷಿತ ಬಡತನ ಕಂಡು ಬರುತ್ತೆ ಸ್ನೇಹಿತರೆ. ಇದಕ್ಕೆ ಉದಾಹರಣೆ ಭಾರತ ಹಾಕೋಬೋದು ಸ್ನೇಹಿತರೆ, ಮುಂದುವರಿಯುತ್ತಿರೋ ರಾಷ್ಟ್ರ.
ಈಗ ಸಾಪೇಕ್ಷ ಬಡತನ ಎಂದರೆ ಇಲ್ಲಿ ಕೊಟ್ಟಿದ್ದೆ ನೋಡಿ ಸ್ನೇಹಿತರೆ. ಹೆಚ್ಚು ಆದಾಯ ಹೊಂದಿರುವವರಿಗೆ ಹೋಲಿಸಿದರೆ ಕಡಿಮೆ ಆದಾಯ ಹೊಂದಿರುವವರಿಗೆ ತುಲನಾತ್ಮಕವಾಗಿ ಬಡವರಾಗಿರುತ್ತಾರೆ. ಅಂದರೆ ಹೆಚ್ಚು ಆದಾಯ ಹೊಂದಿರೋರು ಕಡಿಮೆ ಆದಾಯ ಹೊಂದಿರೋರ ಜೊತೆ ಹೋಲಿಕೆ ಮಾಡೋದು, ನಿಂದು ಆದಾಯ ಇಷ್ಟದ ನಂದು ಇದು ಆದಾಯ ಇಷ್ಟದ ಇಷ್ಟು ಡಿಫ್ರೆನ್ಸ್ ಅಂತ ಹೋಲಿಕೆ ಮಾಡೋದು. ಹಾಗಾಗಿ ಇಂಥ ಒಂದು ಬಡತನವನ್ನು ನಾವು ಏನಂತೇವೆ ಅಂದ್ರೆ ಸಾಪೇಕ್ಷ ಬಡತನ ಅಂತೀವಿ. ಈ ಸಾಪೇಕ್ಷ ಬಡತನ ಎಂತಲ್ಲಿ ಕಂಡು ಬರ್ತದೆ ಅಂದ್ರೆ ಮುಂದುವರೆದಿರುವ ಅಥವಾ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ, ಅಮೇರಿಕಾ ಅಂಥ ರಾಷ್ಟ್ರಗಳಲ್ಲಿ ಕಂಡುಬರುತ್ತವೆ ಇಂಥವು. ಅಂದರೆ ಸಾಪೇಕ್ಷ ಬಡತನ ಎಂತಲ್ಲಿ ಅಂದ್ರೆ ಅಮೇರಿಕಾ ಅಂಥ ರಾಷ್ಟ್ರದಲ್ಲಿ. ಅಂದರೆ ಅಲ್ಲಿ ಬಡತನ ಅಂದ್ರೆ ಈಗ ಆಹಾರ, ಬಟ್ಟೆ ಮತ್ತು ಶಿಕ್ಷಣ ಮತ್ತು ಏನಂತಾರೆ ವಸತಿಯನ್ನು ಅಂದ್ರೆ ಲಭ್ಯ ಇರೋದಂಥ ಅಸಹಾಯಕ ಸ್ಥಿತಿಗೆ ಬಡತನ ಅಂತ ಅನ್ನಲ್ಲ ಅಲ್ಲಿ. ಇಲ್ಲಿ ಅಂದ್ರೆ ಹೆಚ್ಚು ಆದಾಯ ಹೊಂದಿರೋ ಜೊತೆ ಕಡಿಮೆ ಆದಾಯ ಹೊಂದಿರೋನು ಒಂದು ಹೋಲಿಕೆ ಮಾಡೋದು, ಅದಕ್ಕೆ ಏನಂತೀವಿ ಸಾಪೇಕ್ಷ ಬಡತನ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನಾವೀಗ ಏನು ನೋಡೋಣ, ಬಡತನ ಮಾಪನ ಮಾಡುವಂಥ ಒಂದು ವಿಧಾನಗಳು ಅಥವಾ ಎಸ್ಟಿಮೇಟ್ಸ್ ನೋಡೋಣ ಸ್ನೇಹಿತರೆ. ಇಲ್ಲಿದ್ದಾವೆ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾದಾಬಾಯಿ ನೌರೋಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ 1867 ಮತ್ತು 68ರಲ್ಲಿ ಪ್ರಕಟಿಸಿದ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಮೊದಲ ಬಾರಿಗೆ ಬಡತನವನ್ನು ಅಂದಾಜು ಮಾಡಿದರು. ಇವರ ಪ್ರಕಾರ ಭಾರತದಲ್ಲಿ ಬಡತನಕ್ಕೆ ಕಾರಣ ಏನಪ್ಪ ಅಂದ್ರೆ ಬ್ರಿಟಿಷರ ದಬ್ಬಾಳಿಕೆ ಅಥವಾ ಬ್ರಿಟಿಷರ ಆಳ್ವಿಕೆ. ಬ್ರಿಟಿಷರು ಭಾರತವನ್ನು ರೂಲ್ ಮಾಡಿದ್ರಲ್ಲ, ಅದು ಆಳ್ವಿಕೆನೇ ಕಾರಣ ಅಂತೆ ದಾದಾಬಾಯಿ ನೌರೋಜಿಯವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಭಾರತದಲ್ಲಿ ಬಡತನವನ್ನು ಮೊದಲ ಬಾರಿಗೆ ಮಾಪನ ಮಾಡಿದ ಕೀರ್ತಿ ಯಾರಿಗಪ್ಪ ಅಂದ್ರೆ ದಾದಾಬಾಯಿ ನೌರೋಜಿಯವರಿಗೆ ಸಲ್ಲುತ್ತದೆ. ಹಾಗಾಗಿ ನಾವು ಈ ಬಡತನದ ಅಂದಾಜನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊಟ್ಟ ಮೊದಲ ಬಾರಿಗೆ ಯಾರು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ಯೋಜನಾ ಸಮಿತಿ ಅಂದಾಜು ಅಥವಾ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಏನು ಮಾಡ್ತದೆ ಅಂದರೆ ಎಸ್ಟಿಮೇಟ್ ಮಾಡ್ತದೆ ಎಷ್ಟು ಭಾರತ ದೇಶದಲ್ಲಿ ಬಡತನ ಅದ ಅಂತೆ. ಇಲ್ಲಿದೆ ನೋಡಿ. 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಒಂದು ಯೋಜನಾ ಸಮಿತಿ ನೀಡಲಾಯಿತು. ಈ ಸಮಿತಿ ಏನಪ್ಪ ಅಂದ್ರೆ ಕನಿಷ್ಠ ಜೀವನ ಮಟ್ಟದ ಆಧಾರದ ಮೇಲೆ ಬಡತನದ ರೀತಿಯನ್ನು ವ್ಯಾಖ್ಯಾನಿಸಿದೆ. ಇವರ ಪ್ರಕಾರ ಕನಿಷ್ಠ ಜೀವನ ಮಟ್ಟವನ್ನು ನಿರ್ವಹಿಸಲು ಮಾಸಿಕವಾಗಿ ಒಂದು ತಿಂಗಳಿಗೆ ಎಷ್ಟು ಮಾಸಿಕವಾಗಿ 15 ರೂಪಾಯಿಗಳಿಂದ 20 ರೂಪಾಯಿಗಳು ಎಂದು ಅಂದಾಜಿಸಿತು. ನೆಕ್ಸ್ಟ್ ಯಾವುದು ಬರ್ತಪ್ಪ ಅಂದ್ರೆ YK ಅಲಾಗ್ ಕಮಿಟಿ ಬರುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆವಾಗಿ ಒಂದೆರಡು ಕಮಿಟಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಎರಡನೇದು ಬಡತನ ಅಂದಾಜಿನ ಕಾರ್ಯಪಡೆ. ಇದು 1962ರಲ್ಲಿ ಬರುತ್ತೆ ಸ್ನೇಹಿತರೆ. ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ ಒಂದು ಬಡತನದ ಒಂದು ಅಂದಾಜಿನ ಕಾರ್ಯಪಡೆ ಏನು 1962ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಆರೋಗ್ಯಕರ ವ್ಯಕ್ತಿಗಳ ಕನಿಷ್ಠ ಅವಶ್ಯಕತೆ ಆಧಾರದ ಮೇಲೆ ಒಂದು ಬಡತನ ರೇಖೆಯನ್ನು ನೀಡುತ್ತದೆ. ಹಾಗಾಗಿ ಇವರ ಪ್ರಕಾರ ಏನಪ್ಪ ಅಂದ್ರೆ ನಗರ ಪ್ರದೇಶದಲ್ಲಿರುವಂಥ ಜನರು ಮಾಸಿಕವಾಗಿ 25 ರೂಪಾಯಿ ಮಾಸಿಕವಾಗಿ ನಗರ ಪ್ರದೇಶದಲ್ಲಿನ ಜನರು ಎಷ್ಟಪ್ಪ ಅಂದರೆ 25 ರೂಪಾಯಿ ಖರ್ಚು ಮಾಡ್ಬೋದು. ಅದೇ ಗ್ರಾಮೀಣ ಪ್ರದೇಶದ ಜನರು ಎಷ್ಟಪ್ಪ ಅಂದ್ರೆ 20 ರೂಪಾಯಿ ಖರ್ಚು ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಇದರ ನಂತರ ಬರುತ್ತದೆ ಮೂರನೇದು VM ದಾಂಡೇಕರ್ ಮತ್ತು N ರಾತ್ ರವರು 1971ರಲ್ಲಿ ಒಂದು ಅಧ್ಯಯನ ಬರುತ್ತೆ ಸ್ನೇಹಿತರೆ. ಇದು ಯಾವುದಪ್ಪ ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಒಂದು ದತ್ತಾಂಶದ ಆಧಾರದ ಮೇಲೆ ಬಡತನವನ್ನು ನಾವು ಒಂದು ವೈಜ್ಞಾನಿಕವಾಗಿ ಮಾಪನ ಮಾಡಿದರು. ಮೊಟ್ಟ ಮೊದಲು ವೈಜ್ಞಾನಿಕವಾಗಿ ಮಾಪನ ಮಾಡಿರ್ತಾರೆ ಸ್ನೇಹಿತರೆ.
ಇದರ ನೆಕ್ಸ್ಟ್ ಬರೋದೇ ಅತ್ಯಂತ ಪ್ರಮುಖವಾದ ಒಂದು ಕಮಿಟಿ ಬರುತ್ತೆ ಸ್ನೇಹಿತರೆ. ಯಾವುದಪ್ಪ ಅಂದ್ರೆ ವೈಕೆ ಅಲಗ್ ಕಮಿಟಿ, ವೈಕೆ ಅಲಗ್ ಸಮಿತಿ. ಈ ಸಮಿತಿಯ ಪ್ರಕಾರ 1977ರಲ್ಲಿ ತಜ್ಞರ ಸಮಿತಿ ನೇಮಿಸಿತ್ತು. ಇದು 1979ರಲ್ಲಿ ತನ್ನ ವರದಿಯನ್ನು ನೀಡಿತು. ಈ ಸಮಿತಿ ವರದಿಯ ಪ್ರಕಾರ ದಿನ ಒಂದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲರಿ ಆಹಾರವನ್ನು ಮತ್ತು ನಗರ ಪ್ರದೇಶದಲ್ಲಿ 2100 ಕ್ಯಾಲರಿಗಿಂತ ಕಡಿಮೆ ಆಹಾರವನ್ನು ಅನುಭವಿಸುವವರನ್ನು ನಾವು ಬಡವರು ಎಂದು ಕರಿತೀವಿ ಸ್ನೇಹಿತರೆ. ಇವರು ಏನು ಮಾಡಿದ್ರು, ವೈಕೆ ಅಲಗ್ ಅವರು ಏನು ಮಾಡಿದ್ರಪ್ಪ ಅಂದರೆ ಕ್ಯಾಲೋರಿ ಆಧಾರದ ಮೇಲೆ ಬಡತನವನ್ನು ನಿರ್ಧರಿಸಿದರು. ಈ ನಗರ ಪ್ರದೇಶದಲ್ಲಿ ಯಾಕೆ ಕಡಿಮೆ ಕ್ಯಾಲೋರಿ ಮಾಡಿದ್ರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಕ್ಯಾಲೋರಿ ಹೆಚ್ಚು ಮಾಡಿದ್ರಪ್ಪ ಅಂದ್ರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶ್ರಮದಾಯಕ ಕೆಲಸವನ್ನು ಮಾಡ್ತಿರ್ತಾರೆ, ಹಾಗಾಗಿ ಇಲ್ಲಿಗೆ ಹೆಚ್ಚು ಕ್ಯಾಲೋರಿ ಬೇಕಾಗುತ್ತದಂತೆ. ಕ್ಯಾಲರಿಯನ್ನು 2400ಕ್ಕಿಂತ ಕ್ಯಾಲೋರಿ ಆಹಾರವನ್ನು ಮತ್ತು 2100 ಕ್ಯಾಲೋರಿ ಆಹಾರವನ್ನು ನಗರ ಪ್ರದೇಶದಲ್ಲಿ ಅನುಭವಿಸುವವರನ್ನು ಬಡವರು ಅಂತ ಕರೆದರು ಸ್ನೇಹಿತರೆ. ಇದರ ನೆಕ್ಸ್ಟ್ ಲಕಡ್ವಾಲಾ ಸೂತ್ರ ಅಂತ ಬರುತ್ತೆ ಸ್ನೇಹಿತರೆ. ಇವರು ಲಕಡ್ವಾಲಾ ಸೂತ್ರ ಅಂತ ಬರ್ತದೆ. ಇವರ ಪ್ರಕಾರ ಏನು ಹೇಳಿದ್ರಪ್ಪ ಅಂದ್ರೆ, ಈ ಸಮಿತಿ 1989ರಲ್ಲಿ ಈ ಸಮಿತಿ ನೇಮಿಸಿತ್ತು. ತನ್ನ ಸಮಿತಿ ನೇಮಿಸಿದ ಬಳಿಕ 1993ರಲ್ಲಿ ಇದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತದೆ. ಇವರು ಕ್ಯಾಲೋರಿ ಆಧಾರಿತ ಆರೋಗ್ಯ ಬದಲಾಗಿ ಕೌಟುಂಬಿಕ ತಲಾ ಆದಾಯ, ಇವರು ಕ್ಯಾಲೋರಿ ಪ್ರಕಾರ ಇದು ಮಾಡೋಕ್ಕಿಂತ ಕೌಟುಂಬಿಕ ತಲಾ ಅನುಭೋಗದ ವೆಚ್ಚದ ಮೇಲೆ ಒಂದು ವ್ಯಾಖ್ಯಾನಿಸಿತು. ಇದರ ಸಮಿತಿ ಪ್ರಕಾರ ಭಾರತದಲ್ಲಿ ಅಂದರೆ ಲಕಡ್ವಾಲಾ ಸಮಿತಿಯ ಪ್ರಕಾರ ಭಾರತದಲ್ಲಿ ಎಷ್ಟು ಪರ್ಸೆಂಟೇಜ್ ಬಡತನ ಅದಪ್ಪ ಅಂದ್ರೆ 36.3% ಬಡತನ ಅದ ಅಂತ ಹೇಳ್ತು ಸ್ನೇಹಿತರೆ. ಹಾಗಾಗಿ ಇನ್ನು ನೆಕ್ಸ್ಟ್ ನೋಡೋಣ ಅತ್ಯಂತ ಪ್ರಮುಖವಾದ ಒಂದು ಸಮಿತಿ ಸುರೇಶ್ ತೆಂಡೂಲ್ಕರ್ ಸಮಿತಿ. ಈ ಸಮಿತಿ 2005ರಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ದು. ಈ ಸಮಿತಿ 2009 ಡಿಸೆಂಬರ್ನಲ್ಲಿ ತನ್ನ ವರದಿ ಸಲ್ಲಿಸಿತು. ಇದು ಬಡತನವನ್ನು ಮಾಸಿಕ ಅನುಭೋಗದ ವೆಚ್ಚದ ಆಧಾರದ ಮೇಲೆ ಒಂದು ಬಡತನ ರೇಖೆಯನ್ನು ವ್ಯಾಖ್ಯಾನಿಸುತ್ತೆ ಸ್ನೇಹಿತರೆ. ಇದು ಮೊಟ್ಟ ಮೊದಲ ಬಾರಿಗೆ 2004 ಮತ್ತು 2005ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನುಭೋಗದ ಮಾಸಿಕ ತಲಾ ಅನುಭೋಗದ ವೆಚ್ಚ ಎಷ್ಟು ಅಂದ್ರೆ 447 ರೂಪಾಯಿ ಇರಬೇಕು. ಅದೇ ಸಿಟಿಯಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಎಷ್ಟು ಇರಬೇಕಪ್ಪ ಅಂದ್ರೆ 576 ಇರಬೇಕಂತ ಹೇಳ್ತು. ಅಥವಾ ಭಾರತದಲ್ಲಿ ಒಟ್ಟು 2004 ಮತ್ತು 2005ರ ಸಮಯದಲ್ಲಿ ಭಾರತದಲ್ಲಿ ಎಷ್ಟು ಪರ್ಸೆಂಟೇಜಪ್ಪ ಅಂದ್ರೆ 36.2% ಬಡತನ ಅದ ಅಂತ ಹೇಳ್ತು ಸ್ನೇಹಿತರೆ. ಅದೇ ಸಮಿತಿ ನೆಕ್ಸ್ಟ್ ಏನು ಮಾಡ್ತಪ್ಪ ಅಂದರೆ 2009ರಲ್ಲಿ ಇನ್ನೊಂದು ವರದಿ ಸಲ್ಲಿಸ್ತದೆ. 2009 ಮತ್ತು 10ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 673 ರೂಪಾಯಿ ಖರ್ಚು, ನಗರ ಪ್ರದೇಶದಲ್ಲಿ 860 ರೂಪಾಯಿ ಖರ್ಚು. ಆದರೆ ಭಾರತದಲ್ಲಿ ಒಟ್ಟು ಬಡತನ ಎಷ್ಟದಪ್ಪ ಅಂದ್ರೆ 29.8% ಇದೆ ಅಂತ ಹೇಳಿ ಸ್ನೇಹಿತರೆ. ಅದೇ 2011 ಮತ್ತು 2012ರಲ್ಲಿ ಒಂದು ವರದಿ ಬಿಡುಗಡೆ ಮಾಡ್ತದೆ. ಆ ಸಮಯದಲ್ಲಿ ಎಷ್ಟು ಇರಬೇಕಪ್ಪ ಅಂತ ಹೇಳ್ತಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ 816 ರೂಪಾಯಿ, ಅದೇ ನಗರ ಪ್ರದೇಶದಲ್ಲಿ 1000 ರೂಪಾಯಿ ಇರಬೇಕು. ಭಾರತದಲ್ಲಿ ಒಟ್ಟು ಬಡತನ ಎಷ್ಟು ಪರ್ಸೆಂಟೇಜ್ ಅಂದರೆ 21.9% ಇದೆ ಅಂತ ಹೇಳುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ಮುಂದೆ ಅರವಿಂದ್ ಪನಗರಿಯಾ ಸಮಿತಿ ಅಂತ ಬರುತ್ತೆ ಸ್ನೇಹಿತರೆ. ಇದೊಂದು ನೆನಪಿಟ್ಕೊಳ್ಳಿ, ಅರವಿಂದ್ ಪನಗರಿಯಾ. ಈ ಅರವಿಂದ್ ಪನಗರಿಯಾ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದು ಬಡತನಕ್ಕೆ ಸಂಬಂಧಪಟ್ಟ ಒಂದು ಸಮಿತಿ ಆಗಿರುತ್ತದೆ. ಇದು ಯಾರಪ್ಪ ಅಂದ್ರೆ ನೀತಿ ಆಯೋಗದ ಒಂದು ಮಾಜಿ ಉಪಾಧ್ಯಕ್ಷರಾದಂಥ ಅರವಿಂದ್ ಪನಗರಿಯವರು ನೇತೃತ್ವದಲ್ಲಿ ಒಂದು 14 ಜನ ಸದಸ್ಯರು ಒಳಗೊಂಡಂಥ ಒಂದು ಮಾಪನ ಕಾರ್ಯಪಡೆಯನ್ನು ನೇಮಿಸಲಾಯಿತು. ಈ ಕಾರ್ಯಪಡೆ ಏನು ಹೇಳುತ್ತಂದ್ರೆ ಬಡತನ ರೇಖೆ ಮತ್ತು ಬಡತನ ಅನುಪಾತವನ್ನು ವ್ಯಾಖ್ಯಾನಿಸುವುದರಿಂದ 3 ಅನುಕೂಲಗಳಿವೆ ಎಂದು ತಿಳಿಸುತ್ತದೆ ಸ್ನೇಹಿತರೆ. ಹಾಗಾಗಿ ನಮಗೇನು ಅರವಿಂದ್ ಪನಗರಿಯಾ ಸಮಿತಿ ಮತ್ತು ಲಕಡ್ವಾಲಾ ಸಮಿತಿ, ರಂಗರಾಜನ್ ಸಮಿತಿ ಮತ್ತು ವೈಕೆ ಅಲಗ್ ಸಮಿತಿ ಇವು ಯಾವುದಕ್ಕೆ ಸಂಬಂಧಪಟ್ಟವು ಅಂದ್ರೆ ಬಡತನವನ್ನು ಅಂದಾಜು ಮಾಡೋಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ಹಾಗಾಗಿ ನಾವು ಹಿಂದೆ ನಡೆದಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಬಡತನ ವಿಭಾಗದಿಂದ ಯಾವ ರೀತಿ ಪ್ರಶ್ನೆ ಬಂದವಂತೆ ನಾವು ಒಂದು 5-6 ಪ್ರಶ್ನೆಗಳು ನಾವು ನೋಡೋಣ ಸ್ನೇಹಿತರೆ.
ಪ್ರಶ್ನೆ ನಂಬರ್ 1, ಅಬ್ಸಲ್ಯೂಟ್ ಪವರ್ಟಿ ಎಂದರೇನು ಅಥವಾ ನಿರಪೇಕ್ಷ ಬಡತನ ಎಂದರೇನು? ನಾನು ಆವಾಗಲೇ ಹೇಳಿ ಸ್ನೇಹಿತರೆ. ಅಬ್ಸಲ್ಯೂಟ್ ಪವರ್ಟಿ ಎಂದರೆ ಆಪ್ಷನ್ ಎ, ಕನಿಷ್ಠ ಜೀವನೋಪಾಯ ಮಟ್ಟಕ್ಕೂ ತಲುಪದ ಅಥವಾ ಒಂದು ಸ್ಥಿತಿ, ಅಥವಾ ಸಮಾಜದಲ್ಲಿ ಇತರರಿಗಿಂತ ಹಿಂದುಳಿದ ಒಂದು ಸ್ಥಿತಿ, ಅಥವಾ ತಾತ್ಕಾಲಿಕ ನಿರುದ್ಯೋಗ ಸ್ಥಿತಿ, ಅಥವಾ ಆದಾಯದ ಅಸಮಾನತೆ. ಯಾವುದು ಆನ್ಸರ್ ಆಗಿತ್ತು ಕಾಮೆಂಟ್ ಮೂಲಕ ಹೇಳಿ ಸ್ನೇಹಿತರೆ. ಇದು ಆಲ್ರೆಡಿ ಪ್ರಶ್ನೆ ಬಂದಿರುತ್ತದೆ. ಯಾವುದಪ್ಪ ಅಂದರೆ ಕನಿಷ್ಠ ಜೀವನೋಪಾಯದ ಮಟ್ಟಕ್ಕೂ ಒಂದು ತಲುಪದ ಸ್ಥಿತಿ. ನಾನು ಆಲ್ರೆಡಿ ಹೇಳಿದೆ, ನಿರಪೇಕ್ಷ ಅಥವಾ ಅಬ್ಸಲ್ಯೂಟ್ ಪವರ್ಟಿ ಅಂದರೆ ಏನಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ತಿನ್ನಲು ಆಹಾರ ಇರಲ್ಲ, ಬಟ್ಟೆ, ವಸತಿ, ಆರೋಗ್ಯ ಮತ್ತು ಒಂದು ಶಿಕ್ಷಣವನ್ನು ಒಂದು ಪಡೆಯಲಾಗದ ಒಂದು ಸ್ಥಿತಿಗೆ ಏನಂತೇವಪ್ಪ ಅಂದ್ರೆ ನಿರಪೇಕ್ಷ ಅಥವಾ ಅಬ್ಸಲ್ಯೂಟ್ ಪವರ್ಟಿ ಅಂತ ಕರಿತೀವಿ ಅಂತ ಹೇಳಿದ್ದೀವಿ. ಅದೇ ಪ್ರಶ್ನೆ ಈ ರೀತಿ, ಕನಿಷ್ಠ ಜೀವನೋಪಾಯ ಅಂದರೆ ಕನಿಷ್ಠ ಅಂದರೆ ಅವನಿಗೆ ಆಹಾರ, ಶಿಕ್ಷಣ, ವಸತಿ ಒಂದು ದೊರೆಯದ ಸ್ಥಿತಿಗೆ ಏನಂತೀವಪ್ಪ ಅಂದ್ರೆ ಅಬ್ಸಲ್ಯೂಟ್ ಪವರ್ಟಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಎರಡನೇ ಪ್ರಶ್ನೆ ಹೋಗೋಣ. ಭಾರತದ ಹೊಸ ಆರ್ಥಿಕ ನೀತಿ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಇದರಿಂದ ದಾರಿದ್ರತೆ ಅಂದರೆ ಬಡತನ ಸ್ನೇಹಿತರೆ, ಬಡತನ ನಿವಾರಣೆಗೆ ಹೆಚ್ಚಿನ ಒತ್ತು ನೀಡಲಾಯಿತು. ಆಪ್ಷನ್ ಎ 1991, ಆಪ್ಷನ್ ಬಿ 1980, ಆಪ್ಷನ್ ಸಿ 1985, ಆಪ್ಷನ್ ಡಿ 1974 ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1991 ಆಗಿರುತ್ತದೆ. 1991ರಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು? PV ನರಸಿಂಹರಾವ್ ಅವರು ಆಗಿರುತ್ತಾರೆ ಸ್ನೇಹಿತರೆ. ನರಸಿಂಹರಾವ್ ಇವರ ಕಾಲದಲ್ಲಿ ಒಂದು LPG ನೀತಿಯನ್ನು ಜಾರಿಗೆ ತಂದಿರುತ್ತಾರೆ. ಅಂದರೆ ಖಾಸಗೀಕರಣ, ಜಾಗತೀಕರಣ ಮತ್ತು ಉದಾರೀಕರಣ. ಇದೇ ರೀತಿ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. 1990ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಪ್ರೊಡ್ಯೂಸ್ ಮಾಡಿದವರು ಯಾರಪ್ಪ ಅಂದ್ರೆ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಅವರು ಇದ್ದ ಸಮಯದಲ್ಲಿ. LPG ಅಂದರೆ ಏನಪ್ಪ ಅಂದ್ರೆ ಖಾಸಗೀಕರಣ, ಜಾಗತೀಕರಣ ಮತ್ತು ಉದಾರೀಕರಣ ಆಗಿರುತ್ತೆ ಸ್ನೇಹಿತರೆ. ಮುಂದೆ ಹೋಗೋಣ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ದಾರಿದ್ರ್ಯತೆ ಅಂದರೆ ಬಡತನ ನೋಡಿ ಸ್ನೇಹಿತರೆ, ಬಡತನ. ಭಾರತದಲ್ಲಿ ಬಡತನ ನಿವಾರಣೆಗೆ ಜಾರಿಗೆ ತಂದ ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ ಸ್ನೇಹಿತರೆ. ಹಾಗಾಗಿ ಇದು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತಪ್ಪ ಅಂದ್ರೆ 1978ರಲ್ಲಿ ಪ್ರಾರಂಭ ಆಗಿರುತ್ತದೆ. ಹಾಗಾಗಿ ಈ IRDP ಫುಲ್ ಫಾರ್ಮ್ ಕೇಳಿದ್ದಾನೆ. IRDP ಅಂದರೇನು? IRDP ಎಂದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ನೆಕ್ಸ್ಟ್ ಹೋಗೋಣ. ಇದು 1978ರಲ್ಲಿ ಒಂದು ಪ್ರಾರಂಭವಾದ ಯೋಜನೆ ಆಗಿರುತ್ತದೆ. ಈ 1978ರಲ್ಲಿ ಯಾರು ಭಾರತ ಪ್ರಧಾನಮಂತ್ರಿ ಆಗಿರುತ್ತಾರೆ? ಮೊರಾರ್ಜಿ ದೇಸಾಯಿರವರು. ನೆಕ್ಸ್ಟ್ ಹೋಗೋಣ. ಈ ರೀತಿಯಾಗಿ ನಾವು ಬಡತನ ವಿಭಾಗದಿಂದ ಪ್ರಶ್ನೆಗಳು ಬಂದಿರುತ್ತವೆ ಸ್ನೇಹಿತರೆ. ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದ್ರೆ ನಿರುದ್ಯೋಗದ ಬಗ್ಗೆ ಒಂದು ಕಾನ್ಸೆಪ್ಟ್ ವೈಸ್ ತಿಳ್ಕೊಂಡು ಮತ್ತು ಯಾವ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನಂತೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಹಾಗಾಗಿ ನಾವು ಇದೇ ರೀತಿ ನಿಮಗೆ ತರಗತಿ ಬೇಕಾದಲ್ಲಿ ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.